ತಿರಂಗಾ ರ್ಯಾಲಿಯನ್ನು ಆಯೋಜಿಸಲಾಗಿದೆ. ವಿಶೇಷವಾಗಿ ಈ ಹೊಸ ಹುಡುಗರು ಅಂದ್ರೆ ಜೈನ್ ಜಿ ಅವ್ರಿಗೂ ಇದ್ರ ಬಗ್ಗೆ ಯಾಕಂದ್ರೆ ಈ ಸ್ವಾತಂತ್ರ್ಯವನ್ನು ಅಷ್ಟ ಹಗರ್ ಸಿಗ್ಲಿಲ್ಲ. ಸಾವಿರಾರು ಲಕ್ಷಾಂತರ ಜನರು ತಮ್ಮ ಬಲಿದಾನ ಕೊಟ್ಟು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಇವತ್ತು ಇಡೀ ದೇಶದಲ್ಲಿ ಸ್ವತಂತ್ರ ಆಗಿ ಅಡ್ಡಾಡ್ತೀವಿ. ಆದ್ರೆ ಹಳೆ ಸಮಸ್ಯೆಗಳು ಸಾವಿರಾರು ಲಕ್ಷಾಂತರ ಜನರು ಹೆಂಗ್ ಬಲಿದಾನ ಕೊಟ್ರು ಅದರ ಬಗ್ಗೆ ತಿಳುವಳಿಕೆ ಸಿಗಬೇಕು, ಜನರಲ್ಲಿ ದೇಶಭಕ್ತಿ ಹುಟ್ಟಬೇಕು ಅಂತ ತಿಳ್ಕೊಂಡು ಇವತ್ತು ಬೆಳಗಾವಿಯಲ್ಲಿ ಮಹಾನಗರ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲಾ ಜನರ ತರಫೆ ಜಾತಿ ಭೇದ ಭಾವ ಪಕ್ಷಾತೀತವಾಗಿ ಇವತ್ತು ನಾವು ರ್ಯಾಲಿ ತಗೋತೀವಿ. ಎಲ್ಲ ಜನರಿಗೆ ವಿನಂತಿ ಅಂದ್ರೆ ನೀವೆಲ್ಲರೂ ಈ ರ್ಯಾಲಿ ಒಳಗ ಪಾಲ್ಗೊಳ್ಬೇಕು ಮತ್ತು ಬರುವ 15 ತಾರೀಕು ತನಕ ನಿಮ್ಮ ಮನೆ ಮೇಲೆ ತಿರಂಗಾ ಜೆಂಡಾವನ್ನು ಹಾರಿಸಬೇಕಂತ ಎಲ್ಲರಿಗೂ ಕಳ್ಕೊಳ್ಳಿ ವಿನಂತಿ. ಬೆಳಗಾವಿ ನಗರ ಬಿಜೆಪಿ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಗೀತಾ ಸುತಾರ್ ಅವರು, ನಮ್ಮ ಮಾಜಿ ಶಾಸಕರಾದ ಬೆಣಕೆ ಅವರು, ನಮ್ಮ ಮಹಾನಗರ ಪಾಲಿಕೆಯ ಉಪಮೇಯರ್ ಅವರು ಕೊಂಗಾಲಿ ಅವರು ಮತ್ತು ಎಲ್ಲ ನಗರ ಸೇವಕರು, ಬಿಜೆಪಿ ಕಾರ್ಯಕರ್ತರು ಮತ್ತು ಬೆಳಗಾವಿಯ ಮಹಾಜನತೆ ಇವತ್ತು ವಿಶೇಷವಾಗಿ ಹರ್ ಘರ್ ತಿರಂಗ, ಮನೆ ಮನೆಗೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಕ್ಕಂಥ ಈ ಹರ್ ಘರ್ ತಿರಂಗ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ದೇಶ ಸ್ವಾತಂತ್ರ್ಯ ಆಗಬೇಕಾದ್ರೆ ಅನೇಕರ ತ್ಯಾಗ ಮತ್ತು ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ. ಆದರೆ ಇವತ್ತಿನ ಯುವಜನಾಂಗಕ್ಕೆ ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯೋತ್ಸವಕ್ಕಾಗಿ ಹೋರಾಟವನ್ನು ಮಾಡಿದ ಆ ಒಬ್ಬ ತ್ಯಾಗ ಮತ್ತು ಬಲಿದಾನಗಳ ಬಗ್ಗೆ ನಮ್ಮ ಯುವಜನಾಂಗಕ್ಕೆ ತಿಳಿಸಿಕೊಡೋದು ನಮ್ಮೆಲ್ಲರ ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಪ್ರತಿಯೊಂದು ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಬೇಕು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ ಆ ಮಹಾನ್ ನಾಯಕರ ಬಗ್ಗೆ, ಅವರ ತ್ಯಾಗ ಮತ್ತು ಬಲಿದಾನಗಳ ಬಗ್ಗೆ ನಮ್ಮ ಯುವಜನಾಂಗಕ್ಕೆ ಮಾಹಿತಿ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಇವತ್ತು ಭಾರತ ವಿಶ್ವಗುರು ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡ್ತಕ್ಕಂಥದ್ದು, ಭಾರತದಲ್ಲಿರ್ತಕ್ಕಂಥ ದೇಶ ವಿಭಜನೆ ಮಾಡತಕ್ಕಂಥ ವಿಚ್ಛಿದ್ರಕಾರಿ ಶಕ್ತಿಗಳ ವಿರುದ್ಧ ನಾವಿವತ್ತು ಹೋರಾಟವನ್ನು ಮಾಡಬೇಕಾಗಿದೆ. ಸ್ವಾತಂತ್ರ್ಯೋತ್ಸವ ಇದು ಒಂದು ಪ್ರತಿಯೊಬ್ಬ ಭಾರತೀಯನ ಮನೆ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ರಾಷ್ಟ್ರೀಯ ಹಬ್ಬದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಮತ್ತು ಭಾರತದ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸೋಣ ಮತ್ತು ಪ್ರತಿಯೊಬ್ಬರ ಮನೆ ಮೇಲೆ ಹರ್ ಘರ್ ತಿರಂಗ, ಪ್ರತಿ ಮನೆ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಬನ್ನಿ ಹರ್ ಘರ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ.